ವಿರೋಧಕ್ಕೆ ಮಣಿಯುತ್ತ ಸರ್ಕಾರ. ಜಾತಿ ಗಣತಿ ಜಾರಿಗೆ ಪ್ರಬಲ ಸಮುದಾಯಗಳಿಂದ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಒಕ್ಕಲಿಗ ಲಿಂಗಾಯತ ಸಮುದಾಯದಿಂದ ವಿರೋಧಗಳು ವ್ಯಕ್ತವಾಗಿತ್ತು. ಅಂಕಿ ಅಂಶಗಳ ಅವೈಜ್ಞಾನಿಕ ಅಂತ ಹೇಳಿತ್ತು ಒಕ್ಕಲಿಗ ಸಂಘ. ವರದಿ ಜಾರಿಗೆ ವಿರೋಧಿಸಿದ್ದಂತಹ ವೀರಶೈವ ಲಿಂಗಾಯತ ಮಹಾಸಭಾ. ಹಿಂದುಳಿದ ಸಮುದಾಯದ ಜನಸಂಖ್ಯೆ ಏರಿಕೆ ಕೂಡ ಆಗಿತ್ತು. ಕಾಂತರಾಜು ಅವರಿಂದ ಸಿದ್ಧಗೊಂಡಿದ್ದಂತಹ ವರದಿ, ಜಯಪ್ರಕಾಶ್ ಹೆಗ್ಡೆ ಅವರಿಂದ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಕೂಡ ಮಾಡಲಾಗಿತ್ತು. ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನ ಪಡೆದಿದ್ದಂತಹ ಸರ್ಕಾರ ವರದಿ ಜಾರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಕೂಡ ಮಾಡಲಾಗಿತ್ತು. ಚರ್ಚೆಯ ಸಂದರ್ಭದಲ್ಲಿ ಅವೈಜ್ಞಾನಿಕ ಅಂತ ಹೇಳಿ ಕೆಲ ಸಚಿವರಿಂದ ಆಕ್ಷೇಪಗಳು ಕೂಡ ವ್ಯಕ್ತವಾಗಿತ್ತು. ಜಾತಿ ಗಣತಿ ವರದಿ ಜಾರಿ ವಿಳಂಬಕ್ಕೆ ಹೈಕಮಾಂಡ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಅಗತ್ಯವಿದ್ದಲ್ಲಿ ಮರು ಸರ್ವೆ ಮಾಡುವಂತೆ ಹೈಕಮಾಂಡ್ ಸಲಹೆಯನ್ನ ಕೂಡ ಕೊಟ್ಟಿದೆ. ಜಾತಿ ಗಣತಿಯೇ ನಮ್ಮ ಆದ್ಯತೆ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಅದಕ್ಕಾಗಿ ತುರ್ತು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆಯೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಗುರುವಾರ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಗುರುವಾರ ಅಂತಂದ್ರೆ 12ನೇ ತಾರೀಕು ಸಚಿವ ಸಂಪುಟ ಸಭೆಯನ್ನ ಕೂಡ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕೆಲ ಸಮುದಾಯಗಳಿಂದ ಒಪ್ಪಿಗೆಯನ್ನ ಕೂಡ ಕೊಡಲಾಗಿದೆ. ಈ ಜಾತಿ ಗಣತಿ ವರದಿ ಏನಿದೆ ಅದನ್ನೇ ನೀವು ಮಂಡಿಸಿ ಅಂತ ಹೇಳಿ ಕೆಲ ಸಮುದಾಯಗಳು ಹೇಳ್ತಾ ಇದ್ದಾವೆ. ಬಟ್ ಆದ್ರೆ ಪ್ರಬಲ ಸಮುದಾಯ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದೆ. ಲಿಂಗಾಯತ ಮತ್ತೆ ವೀರಶೈವ ಲಿಂಗಾಯತ ಒಕ್ಕಲಿಗ ಸಮುದಾಯ ತೀವ್ರ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿದೆ. ಅವೈಜ್ಞಾನಿಕ ಇದು ವರದಿ, ಅಂಕಿ ಅಂಶಗಳು ಕೂಡ ಸರಿ ಇಲ್ಲ, ಮರು ಸರ್ವೆಗೆ ಬಯಸಿದ್ವು, ಮತ್ತೆ ಇವಾಗ ಕಾಲಮಿತಿಯಲ್ಲಿ ಸರ್ವೆ ಮಾಡೋಕೆ ಹೈಕಮಾಂಡ್ ಸೂಚನೆಯನ್ನ ಕೂಡ ಕೊಟ್ಟಿದೆ. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಜಾತಿ ಗಣತಿ ವರದಿಯು ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದ್ದು ತೀವ್ರ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಅದರಲ್ಲೂ ಕಾಂಗ್ರೆಸ್ನ ಶಾಸಕರು, ಹಿರಿಯ ನಾಯಕರು ಈ ಜಾತಿ ಗಣತಿ ವರದಿಗೆ ತೀವ್ರವಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಇವತ್ತಿನ ಸಭೆಯಲ್ಲಿ ರಾಹುಲ್ ಗಾಂಧಿ ಮಹತ್ವದ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಮತ್ತೆ ಮರು ಸರ್ವೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇವತ್ತಿನ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಜಾತಿ ಗಣತಿ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯ್ತು ಅನ್ನೋದನ್ನ ಹೇಳಿದ್ದಾರೆ. ಕೆಲವರು ವರದಿಗೆ ಅಪಸ್ವರವನ್ನ ಎತ್ತಿದ್ರು. ಸೊ ಹಾಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತು. ಜಾತಿ ಗಣತಿ ಸಮೀಕ್ಷೆ ಮಾಡಿ 9 ರಿಂದ 10 ವರ್ಷ ಆಗಿದೆ. ಹಾಗಾಗಿ ಮತ್ತೊಮ್ಮೆ ಸಮೀಕ್ಷೆಯನ್ನ ಮಾಡೋದಕ್ಕೆ ಹೇಳಿದ್ದಾರೆ. ಮತ್ತೊಮ್ಮೆ ಜಾತಿ ಗಣತಿ ಸಮೀಕ್ಷೆಗೆ ನಾವು ಒಪ್ಪಿಗೆಯನ್ನು ನೀಡಿದ್ದೇವೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾದ್ರೆ ಜಾತಿ ಗಣತಿ ಸಮೀಕ್ಷೆ 90 ದಿನಗಳೊಳಗೆ ಮುಗಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. Party is thinking that whatever Karnataka government has done on caste census, that has to be agreed in principle. But there are some apprehension from some section of the communities and people about the counting of the caste census. Since the caste census was done by the Karnataka government 10 years before, the data has been little bit old. We are suggested to the Chief Minister, Congress Party suggested to the Chief Minister, do a re-enumeration process within stipulated time, like 60 days, 70 days, 80 days, whatever Chief Minister and government is thinking. Do a re-enumeration on these numbers. This is what we decided to ask census. Chief Minister will tell in details about that. Number 2, we discuss about the current. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಏನು ಇದೀಗ ಮತ್ತೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡಿದೆ. ಇದೀಗ ಮತ್ತೆ
ಮರು ಸರ್ವೆಯನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಕೂಡ ಹೇಳ್ತಾ ಇದೆ. ಅದು ಕೂಡ 90 ದಿನಗಳ ಒಳಗಡೆ. ಇದು ಸಾಧ್ಯ ಆಗತ್ತಾ? ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅಂತ ಹೇಳಿ, ಯಾಕೆಂತಂದ್ರೆ ಈ ಹಿಂದೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇದೇ ರೀತಿಯಾದಂತಹ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳಲಾಗಿತ್ತು. ಬಟ್ ಆದ್ರೆ ಇನ್ನೂ ಕೂಡ ಆಗಿಲ್ಲ. ಇದು ಸಾಧ್ಯ ಆಗತ್ತಾ ಅಂತ ಹೇಳಿ. ರಮ್ಯಾ, ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಉಭಯ ನಾಯಕರುಗಳು ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರ ಅಜೆಂಡದಲ್ಲಿ ಇದ್ದಿದ್ದೇ ಪ್ರಮುಖ ವಿಚಾರ ಜಾತಿ ಗಣತಿ ವಿಚಾರ. ಅಂದರೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಎಲ್ಲಿಗೆ ಬಂತು? ಯಾಕಂತ ಹೇಳಿದ್ರೆ ಹಿಂದೆ ಹಲವು ರಾಜ್ಯಗಳ ಚುನಾವಣೆಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರೇ ನಾವು ದೇಶಾದ್ಯಂತ ಜಾತಿ ಗಣತಿಗೆ ಒತ್ತಾಯ ಮಾಡ್ತಿದ್ವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. 2013ರಲ್ಲಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗ ಆವಾಗ ಕೊಟ್ಟಂತಹ ಕಾಂತರಾಜ್ ರಿಪೋರ್ಟನ್ನು ತದಬಳಿಕ ಬಂದಂತಹ ಕುಮಾರಸ್ವಾಮಿ ಅವರು ಕೂಡ ಅದನ್ನು ಜಾರಿ ಮಾಡಲಿಲ್ಲ. ಅದೇ ರೀತಿ BJP ಸರ್ಕಾರ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಅದನ್ನು ಅಲ್ಲಿಗೆ ಬಿಟ್ಟಿತ್ತು. ಅದನ್ನು ಸಂಪೂರ್ಣ ಮಾಡುವಂಥ ಒಂದು ಕೆಲಸ ಆಗಲಿಲ್ಲ. ಮತ್ತೆ ಸಿದ್ದರಾಮಯ್ಯ 2023ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಜಯಪ್ರಕಾಶ್ ಹೆಗ್ಡೆ ಅವರು ಅಂದರೆ ಕಾಂತರಾಜ್ ಅವರು 10 ವರ್ಷಗಳ ಹಿಂದೆ ಸಂಗ್ರಹ ಮಾಡಿದಂತಹ ಅಂಕಿಅಂಶಗಳನ್ನು ಇಟ್ಕೊಂಡು ಜಯಪ್ರಕಾಶ್ ಹೆಗ್ಡೆ ಅವರು ಸರ್ಕಾರಕ್ಕೆ ಸಂಪೂರ್ಣವಾದಂಥ ಒಂದು ವರದಿಯನ್ನು ಕೊಡ್ತಾರೆ. ಈ ವರದಿಗೆ ಪ್ರಬಲ ಸಮುದಾಯಗಳ ಪ್ರಮುಖವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಯಾಕಂತ ಹೇಳಿದ್ರೆ ಇದರಲ್ಲಿ ಸರ್ವೆ ಸರಿಯಾಗಿ ಆಗಿಲ್ಲ, ಪ್ರತಿ ಮನೆಗೂ ಬಂದು ನಮ್ಮ ಮಾಹಿತಿಯನ್ನು ಪಡ್ಕೊಂಡಿರಲಿಲ್ಲ. ಹೀಗಾಗಿ ಯಥಾವತ್ತು ಈ ರಿಪೋರ್ಟನ್ನು ಜಾರಿ ಮಾಡಬಾರ್ದು ಅನ್ನುವಂಥ ಒಂದು ಆಕ್ಷೇಪ, ಅಸಮಾಧಾನ ಸಾರ್ವಜನಿಕವಾಗಿ ವ್ಯಕ್ತವಾಗಿದ್ದು ನಿಜ. ಇದು ಸಚಿವ ಸಂಪುಟದಲ್ಲಿ 2-3 ಬಾರಿ ಚರ್ಚೆ ಆದಾಗಲೂ ಕೂಡ ಹಿರಿಯ ಸಚಿವರುಗಳು ಸೇರಿದಂತೆ ಆ ಸಮುದಾಯಗಳಿಗೆ ಸೇರಿದಂಥ ಹಲವು ಸಚಿವರುಗಳು ಸಿದ್ದರಾಮಯ್ಯ ಅವರ ಮುಂದೆನೇ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಒಂದು ವೇಳೆ ಯಥಾವತ್ತು ನಾವು ಜಾರಿ ಮಾಡಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಆ ಸಮುದಾಯಗಳು ನಮ್ಮಿಂದ ದೂರ ಆಗ್ತವೆ ಅನ್ನುವಂಥ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಜೊತೆಗೆ ಒಂದು ರೀತಿ ಲಿಂಗಾಯತ ಸಮುದಾಯ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಮಠಗಳು ಕೂಡ ಇದಕ್ಕೆ ಸಾಥ್ ಕೊಡುವಂಥ ಒಂದು ರೀತಿಯಲ್ಲಿ ಇದನ್ನು ನೀವು ಖಂಡತುಂಡವಾಗಿ ವಿರೋಧ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಸಚಿವ ಸಂಪುಟದಲ್ಲಿದ್ದಂತಹ ಸದಸ್ಯರಿಗೆ ಮನವಿಯನ್ನು ಕೂಡ ಮಾಡಿದರು. ಹೀಗಾಗಿ ಆ ಸಮುದಾಯಗಳನ್ನು ಪ್ರತಿನಿಧಿಸಿದಂತಹ ಹಲವು ಸಚಿವರುಗಳು ಸಚಿವ ಸಂಪುಟದಲ್ಲಿ ಈ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು. ಕೊನೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವಿಚಾರ ಚರ್ಚೆ ಆದಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಒಂದು ವೇಳೆ ಯಥಾವತ್ತು ಜಾರಿ ಮಾಡಿದ್ರೆ ಏನೆಲ್ಲ ಆಗ್ಬೋದು, ಯಥಾವತ್ತು ಜಾರಿ ಮಾಡ್ದೇನೆ ನಾವು ಒಂದು ಅವಕಾಶವನ್ನು ಕೊಟ್ಟರೆ ನಮಗೆ ಅದು ಎಷ್ಟು ಮಟ್ಟಿಗೆ ಸಂಘಟನಾತ್ಮಕವಾಗಿ ಪೂರಕ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡು ಕೂಡ ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಪ್ರಬಲ ಸಮುದಾಯಗಳ ವಿರೋಧವನ್ನು ಕಟ್ಕೊಂಡು ಯಥಾವತ್ತು ಜಾರಿ ಮಾಡೋದು ಬೇಡ. ಅವಶ್ಯಕತೆ ಇದ್ದರೆ ಅಗತ್ಯವಾಗಿ ನಿಮಗೆ ಬೇಕು ಅನಿಸಿದರೆ ನೀವು ತುರ್ತು ಸಚಿವ ಸಂಪುಟ ಸಭೆಯನ್ನು ಕರೆದು ಮರು ಸರ್ವೆ ಮಾಡೋದಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ಅದರಲ್ಲೂ ಒಂದು ಡೆಡ್ಲೈನನ್ನು ಹಾಕ್ಕೊಳ್ಳಿ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇದೇ ಗುರುವಾರ ಅಂದರೆ ನಾಡಿದ್ದು ಸಚಿವ ಸಂಪುಟ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೇ ವಿಚಾರ ಚರ್ಚೆ ಮಾಡುವ ಸಲುವಾಗಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಈಗ ಇರುವಂತಹ ರಿಪೋರ್ಟ್ಗೆ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು, ಯಾಕಂತ ಹೇಳಿದ್ರೆ ಹಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿರೋದ್ರಿಂದ ಇಡೀ ರಾಜ್ಯಾದ್ಯಂತ ರೀಸರ್ವೆ ಮಾಡೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾಗಿ ಸಂದೇಶವನ್ನು ರವಾನೆ ಮಾಡೋದ್ರಿಂದ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಹೀಗಾಗಿ ಗುರುವಾರ ಅಂತಿಮವಾಗಿ ಕ್ಯಾಬಿನೆಟ್ ಸಭೆ ನಡೆದ ಬಳಿಕ ಬಹುತೇಕ ಸರ್ಕಾರದ ನಿರ್ಧಾರವನ್ನು ಪ್ರಕಟಣೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ಬಹುತೇಕ 3 ತಿಂಗಳ ಒಳಗಾಗಿ ರೀಸರ್ವೆ ಮಾಡಿ ಕಂಪ್ಲೀಟ್ ಆದಂಥ ಒಂದು ವರದಿಯನ್ನು ನಮಗೆ ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ಕೊಡುವಂತಹ ಒಂದು ಸಾಧ್ಯತೆ ಇದೆ. ರಮ್ಯಾ, ರೈಟ್. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಹಿಂದೆ ಕಾಂತರಾಜು ಸಿದ್ಧ ಮಾಡಿದಂತಹ ವರದಿಯನ್ನ ಸಲ್ಲಿಕೆ ಮಾಡಿದ್ದು ಜಯಪ್ರಕಾಶ್ ಹೆಗ್ಡೆ ಅವರು. ಅದನ್ನ ಈಗಾಗಲೇ ಸಾಕಷ್ಟು ವಿರೋಧಗಳನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಇದು 10 ವರ್ಷದ ಹಿಂದಿನ ವರದಿ, ಇದನ್ನ ಜಾರಿ ಮಾಡೋದು ಬೇಡ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಈ ಬಾರಿ ಯಾರ ಹೆಗಲಿಗೆ ಹೋಗಿ ಮುಟ್ಟಬಹುದು, ಯಾರಿಗೆ ತಲುಪಬಹುದು, ಈ ಬಾರಿ ಯಾರು ಸರ್ವೆಯನ್ನ ಮಾಡಬಹುದು ಅಂತ ಹೇಳಿ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ರಮ್ಯಾ, ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಈಗಾಗಲೇ ನೇಮಕ ಮಾಡಿದ್ದಾರೆ. ಆದರೆ ಶಾಶ್ವತ ಆಯೋಗದ ಅಧ್ಯಕ್ಷರ ಜೊತೆಗೆ 4 ಸದಸ್ಯರನ್ನು ರಾಜ್ಯ ಸರ್ಕಾರ ನೇಮಕ ಮಾಡಬೇಕಾಗಿತ್ತು. ಆ ಕೆಲಸ ರಾಜ್ಯ ಸರ್ಕಾರ ಇನ್ನೂ ಕೂಡ ಮಾಡಿಲ್ಲ. ಹೀಗಾಗಿ ಬಹುತೇಕ ಆದಷ್ಟು ಬೇಗ ಆ ಸದಸ್ಯರನ್ನು ಕೂಡ ನೇಮಕ ಮಾಡುವಂಥ ಒಂದು ಸಾಧ್ಯತೆ ಇದೆ. 1 ಮ್ಯಾನ್ ಕಮಿಷನ್ ರೀತಿಯಲ್ಲಿ ಒಬ್ಬರೇ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಸಲಹೆ ಮತ್ತು ಸೂಚನೆಗಳನ್ನು ಕೊಡೋದಕ್ಕಾಗೋದಿಲ್ಲ.
ಹೀಗಾಗಿ ಬಹುತೇಕ ಒಂದು ವಾರದ ಒಳಗಡೆ ಆ ಸದಸ್ಯರನ್ನು ಕೂಡ ನೇಮಕ ಮಾಡಿಕೊಂಡು ಈ ಬಾರಿ ಈ ರಿಪೋರ್ಟನ್ನು ಕೊಡೋದಕ್ಕೆ 3 ತಿಂಗಳು ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಇದು ಗಡುವು ಮುಂದುವರಿಬೋದು. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ನಾವು ನೋಡ್ತಾನೆ ಇದ್ವಿ, ಒಂದು ವಾರ ಅಂತ ಸಮಯ ಕೊಟ್ಟರು. ಆ ವಾರದಲ್ಲಿ 35% ಕೂಡ ಫಲಿತಾಂಶ ನೋಡೋದಕ್ಕೆ ಆಗಲಿಲ್ಲ. ಅದಾದ ಬಳಿಕ ಮತ್ತೆ 10 ದಿನ ಮುಂದೂಡಿಕೆ ಮಾಡಿದ್ರು, ಅದರಲ್ಲೂ ಕೂಡ ಸಂಪೂರ್ಣವಾದಂಥ ಒಂದು ಡೀಟೇಲ್ ಸಿಗಲಿಲ್ಲ. ಹೀಗಾಗಿ ಮತ್ತೆ 2 ತಿಂಗಳ ಕಾಲ ಅದನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರದ ಮುಂದೆ ಇರೋದ್ರಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ಮಾಡುವಂಥ ಈ ಒಂದು ಸರ್ವೆಗೆ ಕೇವಲ 3 ತಿಂಗಳು ಅಂತ ಸಮಯ ಕೊಟ್ಟರು ಕೂಡ ಅಷ್ಟು ಸುಲಭವಾಗಿ ಸರ್ವೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಿಹಾರ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಕೇವಲ 1 ವಾರ 10 ದಿನ ಇಷ್ಟರಲ್ಲೇ ಕಂಪ್ಲೀಟ್ ಮಾಡಿದ್ರ ಜೊತೆಗೆ ಒಂದು ರೀತಿ ಅಲ್ಲಿ ಎಲ್ಲರನ್ನೂ ಕೂಡ ಮನೆ ಮನೆಗೂ ಹೋಗಿ ಸರ್ವೆ ಮಾಡಿದಂಥ ನಿದರ್ಶನಗಳು ಇಲ್ಲ. ಈಗ ಬಿಹಾರದಲ್ಲಿ ಕೇವಲ 1 ಲಕ್ಷ ಅಷ್ಟು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಆಯಾ ಸಮುದಾಯ ಎಷ್ಟಿರಬಹುದು ಅನ್ನುವಂಥ ಒಂದು ರೀತಿಯಲ್ಲಿ ಒಂದು ವರದಿಯನ್ನು ರೆಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಆ ರೀತಿ ಮಾಡೋದಕ್ಕೆ ಹೋದರೆ ಆಕ್ಷೇಪ ಮತ್ತು ಅಸಮಾಧಾನಗಳು ವ್ಯಕ್ತವಾಗ್ತವೆ ಅಂತ ಸಿದ್ದರಾಮಯ್ಯ ಅವ್ರಿಗೂ ಗೊತ್ತು, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಗೊತ್ತು. ಹೀಗಾಗಿ 3 ತಿಂಗಳ ಸಮಯ ಕೊಟ್ಟು ಬಹುತೇಕ ಒಂದು ವೇಳೆ ಅಲ್ಲಿಗೂ ಕೂಡ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಸಮಯವನ್ನು ಮುಂದೂಡಿಕೆ ಮಾಡುವಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.